ಗಟ್ಟಿಮುಟ್ಟಾದ ಟಿಬಿ ಡ್ಯಾಂನಲ್ಲಿ ಯಾಕೆ ಈ ಸಮಸ್ಯೆ ಆಯ್ತು? ಕ್ರಸ್ಟ್ ಮುರಿದು ಬೀಳಲು ಕಾರಣ ಏನ್ ಹಾಗಾದ್ರೆ? ಅಧಿಕಾರಿಗಳ ನಿರ್ಲಕ್ಷ್ಯವೇ ಹೀಗಾಯ್ತಾ? ಘಟನೆ ಕುರಿತಾಗಿ ನೀರಾವರಿ ತಜ್ಞರು ಹೇಳೋದೇನು? ಅಷ್ಟು ಚೆನ್ನಾಗಿದ್ದಂತಹ ಡ್ಯಾಂನಲ್ಲಿ ಏಕಾಏಕಿಯಾಗಿ ಆ ಒಂದು ಕ್ರಸ್ಟ್ ಗೇಟ್ ಮುರಿದು ಬೀಳಲಿಕ್ಕೆ ಏನಾದರೂ ಒಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕಲ್ಲ. ನಿರ್ಲಕ್ಷ್ಯ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಏನಾ ನಿರ್ಲಕ್ಷ್ಯ? ತುಂಗಭದ್ರಾ ಡ್ಯಾಮ್ ನೀರು ತೀರಾ ಹಳೆಯದಾದಂತಹ ಡ್ಯಾಮ್ ಇದು. ಮೊದಲಿಗೆ ತುಂಗಭದ್ರಾ ಡ್ಯಾಂನ ಗೇಟ್ ಒಂದರ ಚೈನ್ ಕಟ್ಟಾದಂತಹ ಪರಿಣಾಮವಾಗಿ ಆ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಘಟನೆಗೆ ಕಾರಣ ಏನು, ಯಾಕೆ ಹೀಗಾಗಿದೆ, ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀಡಲಿಕ್ಕೆ ನನ್ನೊಟ್ಟಿಗೆ ಹಿರಿಯ ಇಂಜಿನಿಯರ್, ನಿವೃತ್ತ ಇಂಜಿನಿಯರ್ ಆದಂತಹ ಕ್ಯಾಪ್ಟನ್ ರಾಜನ್ ರಾವ್ ಸರ್ ಇದ್ದಾರೆ. ಮಾತನಾಡಿಸ್ತೇನೆ. ಸರ್ ನಮಸ್ತೆ. ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡೋದಾದ್ರೆ ತುಂಗಭದ್ರಾ ಗೇಟ್ನ ಪರಿಸ್ಥಿತಿ ಯಾಕೆ ಹೀಗಾಗಿರುವಂಥದ್ದು, ಏನಾಗಿದೆ ಸರ್? ನೋಡಪ್ಪ, ನಾವು ಮೊದಲು ಅರ್ಥ ಮಾಡ್ಕೋಬೇಕು, ಈ ಡ್ಯಾಮ್ಗೆ 70 ವರ್ಷ ಆಗಿದೆ, ವಯಸ್ಸಾಗಿದೆ ಒಂದು. ಆಮೇಲೆ ಈ ಗೇಟ್ಗಳು ಯಾವಾಗಲೂ ನೀರಲ್ಲಿರುತ್ತೆ. ನೀರು ತುಂಬಿದಾಗ, ರಿಸರ್ವಾಯರ್ ತುಂಬಿದಾಗ ಗೇಟು ಈ ಡ್ಯಾಮಲ್ಲಿ ಕೆಳಗೆ ಕಟ್ಟಡ ಇದೆ. ಕಟ್ಟಡಕ್ಕೆ ಹೊಂದಿಕೊಂಡು ಸುಮಾರು 40 TMC ಅಷ್ಟು ನೀರು ಸ್ಟೋರ್ ಆಗುತ್ತೆ. ಕಟ್ಟಡ ಮೇಲ್ಗಡೆ ಈ ಗೇಟ್ ಇರೋದು. ಆ ಗೇಟಿಗೆ ಅಂದ್ಕೊಂಡು ಸುಮಾರು 60-65 TMC ನೀರು ಸ್ಟೋರ್ ಆಗುತ್ತೆ. ಸೊ ಯಾವಾಗಲೂ 60-65 TMC ನೀರು ಅಂದರೆ ರಬಿ ಸೀಸನ್, ಖರೀಫ್ ಸೀಸನ್ ಪೂರ್ತಿ, ರಬಿ ಸೀಸನ್ ಅಷ್ಟೊತ್ತಿಗೆ ಅದಕ್ಕೆ ಕೆಳಗಡೆ ಹೋಗುತ್ತೆ. ಅಲ್ಲಿವರೆಗೂ ನೀರಲ್ಲಿ ಯಾವಾಗಲೂ ಇರುತ್ತೆ. ಹಾಗಾಗಿ ತುಕ್ಕು ಹಿಡಿಯೋದು ಇದು ಯಾವಾಗಲೂ ಅನಿವಾರ್ಯ. ಅದಕ್ಕೋಸ್ಕರ ಇಲ್ಲಿ ಏನು ಮುಖ್ಯವಾಗಿ ಗಮನಿಸಬೇಕಾದ್ದೇನೆಂದರೆ ಆ್ಯನ್ಯುವಲ್ ಮೇಂಟೆನೆನ್ಸು ಸರಿಯಾಗಿ ಮಾಡಬೇಕು. ಮಳೆಗಾಲಕ್ಕೆ ಮೊದಲು, ಮಳೆಗಾಲದ ತರುವಾಯ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಒಂದು. ಎರಡನೇದು, ಅದಕ್ಕೇನು ಮೆಟೀರಿಯಲ್ಲು, ಇದು ಹಳೆಯದು, 70 ವರ್ಷ ಕೆಳಗೆ. ಈಗಿರೋ ಸ್ಟೀಲು, ಇಂಥವು ಇಂಪ್ರೂವ್ಡ್ ಸ್ಟೀಲ್ಗಳು ಅವಾಗಿರಲಿಲ್ಲ. ಸೊ ಇದನ್ನು ನಾವು ಗಮನಿಸಬೇಕು. ಈಗ ಹೊಸ ಸ್ಟೀಲ್ಗಳು ಬಂದಿದೆ, ಅದು ತುಕ್ಕು ಹಿಡಿಯಲ್ಲ. ಅಂಥವಕ್ಕೆ ನಾವು ಬಹುಶಃ ಚೇಂಜ್ ಮಾಡೋದು ಭಾಳ ಒಳ್ಳೆಯದು ಅಂದ್ಕೊಳುತ್ತೆ. ಅದರೊಳಗೂ ಯಾವುದಕ್ಕೆ ವಯಸ್ಸಾಗಿದೆ ಅಂತ ಡ್ಯಾಮು, KRS ಡ್ಯಾಮ್ ಆಗಿರ್ಬೋದು, ಇದು ತುಂಗಭದ್ರಾ ಡ್ಯಾಮ್, ಇವೆಲ್ಲ ಭಾಳ ಹಳೆಯ ಡ್ಯಾಮ್ಗಳು. ಸೊ ಹಾಗಾಗಿ ಇಂಥವಕ್ಕೆ ಸರ್ಕಾರ, ಬರೀ ನಮ್ಮ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಒಂದು ಗೇಟ್ ಡಿವಿಷನ್ ಅಂತೆಲ್ಲ ಇದೆ. ಅವರು ಕೂಡ ಯೋಚನೆ ಮಾಡಬೇಕು. ನಾವು ಇದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ, ವಿಧಿ ಇಲ್ಲ, ಬಟ್ ಇಂಥ ಅನಾಹುತ ತಪ್ಪಿಸ್ಬೋದು, ನೀರು ಸೇವ್ ಮಾಡ್ಬೋದು, ಜನರಿಗೆ ಅನಾಹುತ ತಪ್ಪಿಸ್ಬೋದು. ಇದನ್ನು ಅವರು ಯೋಚನೆ ಮಾಡಬೇಕು, ನಮ್ಮವರು ಯೋಚನೆ ಮಾಡಬೇಕು. ಈಗೇನೋ ಒಂದು ಎಕ್ಸ್ಪರ್ಟ್ ಕಮಿಟಿ ಇವತ್ತಲ್ಲಿ ಬರ್ತಾ ಇದೆ, ಅವರು ಯೋಚನೆ ಮಾಡಬೇಕು. ಅದಕ್ಕನ್ನು ಮುಖ್ಯವಾಗಿ ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ, ಎಲ್ಲ ಡ್ಯಾಮ್ಗಳಿಗೂ ಈಗ ಈ ನಡುವೆ ಈಗ 20-30 ವರ್ಷದಿಂದ ನಾವು ಕಟ್ಟಿರೋ ಡ್ಯಾಮ್ಗಳಿಗೆ ಒಂದು ಸ್ಟಾಪ್ ಲಾಕ್ ಗೇಟ್ ಅಂತ ಒಂದು ಫಿಕ್ಸ್ ಮಾಡ್ತೀವಿ. ಅಂದರೆ ಈ ಗೇಟ್ ಹೀಗಿದ್ದರೆ ಅದರ ಹಿಂಭಾಗದಲ್ಲಿ ನೀರಿನ ಕಡೆ ಇನ್ನೊಂದು ಗೇಟು ಟೆಂಪರರಿಗೆ ಹಾಕೋ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಸ್ಟಾಪ್ ಲಾಕ್ ಗೇಟ್ ಅಂತ ಕರಿತೀವಿ. ಅದಕ್ಕೆ ಅರೇಂಜ್ಮೆಂಟ್ ಮಾಡಬೇಕು. ಅದು ಯಾವಾಗಲೂ ಅಲ್ಲೇ ಇರುತ್ತೆ, ಸ್ಪಾಟಲ್ಲೇ ಇರುತ್ತೆ. ಈ ಗೇಟ್ ಡ್ಯಾಮೇಜ್ ಆದರೆ ಆ ಗೇಟ್ನ ಇಳಿಸ್ಬಿಡ್ತೀವಿ. ಈ ವ್ಯವಸ್ಥೆ ಆಲ್ಮಟ್ಟಿ ಡ್ಯಾಮ್ಗಿದೆ, ನಾರಾಯಣಪುರ ಡ್ಯಾಮ್ಗಿದೆ. ನಾನೇ 5 ಡ್ಯಾಮ್ಗಳಿಗೆ ನಾನು ಅಲ್ಲಿ ಇಂಜಿನಿಯರಿಂಗ್ ಚೀಫ್ ಇದ್ದಾಗ ಮಾಡಿಸಿದ್ದೀವಿ. ಸೊ ಹೀಗಾಗಿ ಇದಕ್ಕೆ ಯಾಕೆ ಹಾಕಿಲ್ಲ, ಯಾಕೆ ಇದಕ್ಕೆ ಬಗ್ಗೆ ಗಮನ ಹರಿಸಿಲ್ಲ? ಅದರೊಳಗೂ ವಯಸ್ಸಾಗಿದೆ ಈ ಡ್ಯಾಮ್ಗೆ. ಏನು ಒಂದು ಎಕ್ಸ್ಪರ್ಟ್ ಕಮಿಟಿ ಇದುವರೆಗೂ ಈಗಾಗಲೇ ಹೋಗಿದ್ದಾರೆ, ಯಾಕೆ ಇದಕ್ಕೆ ಯೋಚನೆ ಮಾಡಲಿಲ್ಲ? ಡ್ಯಾಮ್ ಅಧಿಕಾರಿಗಳು ಯಾಕೆ ಯೋಚನೆ ಮಾಡಲಿಲ್ಲ? ನಮ್ಮ ಇಂಜಿನಿಯರ್ಗಳು ಯಾಕೆ ಯೋಚನೆ? ಇದನ್ನು ಮೂಲ ಕ್ವಶನ್. ಇದೀಗ ಆಗಾಗಿದ್ದರೆ ಆದಷ್ಟು ಬೇಗ ಇನ್ನು ಮುಂದಿನ ವರ್ಷ, ಮುಂದಿನ ಅನಾಹುತ ತಪ್ಪಿಸೋದಕ್ಕೆ ಅದಕ್ಕಾಗಿ ಈ ಸ್ಟಾಪ್ ಲಾಕ್ ಗೇಟ್ಗಳು ವ್ಯವಸ್ಥೆಗೆ ಮಾಡಲೇಬೇಕಾಗುತ್ತೆ. ಈಗ ಇಲ್ಲಿ ತನಕ ಆ ನಿರ್ಲಕ್ಷ್ಯದಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥದ್ದೇ ಅಂತೆಲ್ಲ ಹಿಂದಿನ ಕಾಲದ ಅದೇನು ಇಲ್ಲಿರೋದು ವರ್ಟಿಕಲ್ ಗೇಟ್, ಅಂದರೆ ಸೀದಾ ಮೇಲೆ ಎತ್ತಬೇಕು, ಕೆಳಗೆ ಬಿಡಬೇಕು. ಆದರೆ ಡ್ಯಾಮಲ್ಲಿ, ಆಲ್ಮಟ್ಟಿ ಡ್ಯಾಮಲ್ಲಿ ಹಾಗಲ್ಲ, ಅದು ಹೀಗೆ ರೇಡಿಯಲ್ ಗೇಟು. ಅದು ಆ ವ್ಯವಸ್ಥೆಗೆ ಅದು ಸಾಧ್ಯ ಉಂಟು. ಇದಕ್ಕೆ ಆಗತ್ತಾ ಇಲ್ವಾ ಅಂತ ಎಕ್ಸ್ಪರ್ಟ್ ಕಮಿಟಿ ಹೇಳಬೇಕು, CWC ಕೂಡ ಹೇಳಬೇಕು. ಹಾಗೆ ಪ್ರೊವಿಷನ್ ಇದ್ದರೆ ಅದು ಆದಷ್ಟು ಬೇಗ ಮಾಡಿಸ್ಬೇಕು. ಮೂರನೇದು ಇನ್ನೊಂದು ಏನಂದರೆ, ಇಲ್ಲಿ ಎಲ್ಲ ನಾವು ಇದು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. ಯಾಕೆಂದರೆ ಈ ಡ್ಯಾಮು ಇಂಟರ್ಸ್ಟೇಟ್ ರಿವರಲ್ಲಿ ಇರೋದ್ರಿಂದ ಒಂದು ಅಗ್ರಿಮೆಂಟ್ ಆಗಿದೆ. ಇದನ್ನು ನಿರ್ವಹಣೆ ಮಾಡೋರು ಒಬ್ಬ ಚೀಫ್, ಅಲ್ಲೇ ಒಬ್ಬ ಚೇರ್ಮನ್ ಇರ್ತಾನೆ, ಒಬ್ಬ ಸೆಕ್ರೆಟರಿ ಇರ್ತಾನೆ, ಕರ್ನಾಟಕದವರು ಒಬ್ಬ ಮೆಂಬರ್ ಇರ್ತಾರೆ, ಆಂಧ್ರದವರು ಒಬ್ಬ ಮೆಂಬರ್ ಇರ್ತಾರೆ. ಅವರು ಇದನ್ನು ನಿರ್ವಹಣೆ ಮಾಡೋದು.
ಡೈರೆಕ್ಟ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಆಂಧ್ರ ಸರ್ಕಾರಕ್ಕಾಗಲಿ ಇದು ನಿರ್ವಹಣೆಗೆ ಬರಲ್ಲ. ಅವರು ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡಬೇಕು, ಏನು ಬೇಕು ಅಂತ ಅವರು ಇದ್ರ ಬಗ್ಗೆ ಆನ್ಸರ್ ಮಾಡಬೇಕು. ಯಾಕೆ ಇದ್ರ ಬಗ್ಗೆ ಸ್ಟಾಪ್ ಲಾಕ್ ಗೇಟ್ ಬಗ್ಗೆ ಯೋಚನೆ ಮಾಡಲಿಲ್ಲ? ಇದು ಪ್ರೀ ಆ್ಯಂಡ್ ಪೋಸ್ಟ್ ಮಾನ್ಸೂನ್ ಯಾಕೆ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡಲಿಲ್ಲ? ಯಾವಾಗಲೂ ನೀರಲ್ಲಿ ಇರೋದ್ರಿಂದ ತುಕ್ಕು ಹಿಡಿಯೋದ್ರಿಂದ ಇದ್ರ ಬಗ್ಗೆ ಯಾಕೆ ಹೆಚ್ಚಿಗೆ ಗಮನ ಕೊಡಲಿಲ್ಲ ಅಂಬೋದು ಅವರು ನೋಡಬೇಕು. ಆಮೇಲೆ ಈಗೇನು ಕಮಿಟಿ ಹೋಗಿದೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವರು ಈಗ ತಕ್ಷಣ ನೋಡಿಕೊಂಡು ಏನು ಮಾಡಬೇಕು, ಸ್ಟಾಪ್ ಲಾಕ್ ಗೇಟ್ಗಳು ಹಾಕಾಗಿದ್ದರೆ ಅದು ಒಂದು ಓವರ್ ನೈಟ್ ಮಾಡ್ಲಿಕ್ಕಾಗಲ್ಲ. ಬಟ್ ಈಗ ಸದ್ಯಕ್ಕೆ ಏನು ಮಾಡಬೇಕು, ಒಂದು ಹೊಸ ಗೇಟ್ಗೆ ಬೇರೆ ಆರ್ಡರ್ ಕೊಟ್ಟಿದ್ದಾರಂತೆ, ಅದನ್ನು ತರಿಸ್ಬಿಟ್ಟು ಮಾಡಬೇಕು. ಅಂದರೆ ಅದು ಮಾಡಿದಾಗ ಈ ಏನು ನೀರು ನಿಂತಿದೆ ಗೇಟಾಗ ಆ ನೀರೆಲ್ಲ ಹೋಗುತ್ತೆ. ಈ ವರ್ಷ ತೊಂದರೆ ಆಗುತ್ತೆ, 2 ಬೆಳೆ ಬರಲಿಕ್ಕೆ ಸಾಧ್ಯವಿಲ್ಲ, ರೈತರಿಗೆ ತೊಂದರೆ ಆಗುತ್ತೆ. ಆದರೆ ಫ್ಲಡ್ ಆಗಲ್ಲ, ಕೆಳಭಾಗದಲ್ಲಿ ರೆಗ್ಯುಲೇಟರಿ ರಿಲೀಸ್ ಆಗುತ್ತೆ, ಹಾಗಾಗಿ ಆಗಲ್ಲ. ಇನ್ನೊಂದು ಮುಖ್ಯ ಅಂಶ ನಾನು ನಿಮ್ಮ ಮೂಲಕ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಏನಂದರೆ ಈ ಡ್ಯಾಮು, ಗೇಟು, ಟನಲ್ಲು ಇವನ್ನೆಲ್ಲ ನಿರ್ವಹಣೆ ಮಾಡೋದು ಹಾದಿ ಬೀದಿಲಿ ಹೋಗೋ ಇಂಜಿನಿಯರ್ಗಳಿಗೆ ಆಗೋದಿಲ್ಲ. ಇದಕ್ಕಾಗಿ ಪರಿಣಿತ ಇಂಜಿನಿಯರೇ ಬೇಕು. ಹಾಗಾಗಿ ಮೊದಲನೇ ಆದ್ಯತೆ ಏನು ಕೊಡಬೇಕು ಅಂದರೆ PWD, ಇರಿಗೇಷನ್ನು, RDPRಗೂ ಬೇರೆ ಬೇರೆ ಮಾಡಬೇಕು. ಇಂಜಿನಿಯರ್ಗಳು ಕೇಡರ್ ವೈಸೇ ಮಾಡಬೇಕು, ಅವ್ರು ಅಲ್ಲಿ ಬಿಟ್ಟು ಬೇರೆ ಹೋಗಬಾರ್ದು. ಆ ಥರ ಮಾಡಿದರೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲಿ, ಯಾಕೆಂದರೆ ನಾನು ಕಾಲೇಜಲ್ಲಿ ಓದಿದರೆ ನಮ್ಮ ಕಾಲೇಜಲ್ಲಿ ಈ ಗೇಟ್ ನಿರ್ವಹಣೆ ಹೇಗೆ ಮಾಡಬೇಕು, ಹೇಗಿರುತ್ತೆ, ಏನು ಎಂಬುದು ಯಾರೂ ಹೇಳ್ಕೊಡಲ್ಲ. ಇದು ಏನಿದ್ರು ನಾವು ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಬಂದ್ರೇ ಅದಾಗುತ್ತೆ. ಇವತ್ತು ನಾನು 5 ವರ್ಷ ಅಲ್ಲಿ ಗೇಟ್ ಮಾಡಿದೆ, ಅವ್ನು ತೊಗೊಂಡು PWDಲೋ RDPRಲ್ಲೋ ಹಾಕಿಬಿಟ್ರೆ ಸರ್ಕಾರ ಏನು ಮಾಡ್ದಂಗೆ ಆಯಿತು? ಅವ್ನ ಎಕ್ಸ್ಪೀರಿಯೆನ್ಸ್ ಎಲ್ಲಿ ರಾಜ್ಯಕ್ಕೆ ಉಪಯೋಗ ಆಯಿತು? ಇದು ಸರ್ಕಾರ ಆದ್ಯತೆ ಮೇಲೆ ಗಮನಿಸಬೇಕು. ಅದರೊಳಗೂ ನಮ್ಮ ಇರಿಗೇಷನ್ ಮಿನಿಸ್ಟ್ರು ಇದನ್ನು ಮಿಕ್ಕಿದ್ದೆಲ್ಲ ಬದಿಗೊತ್ತಿ ಇದ್ರ ಕಡೆ ಗಮನ ಕೊಟ್ಟು ಹೋಗಿ ನೋಡಿ ಆ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಅವ್ರಿಗೆ ಹೆಚ್ಚಿಗೆ ಟ್ರೈನಿಂಗ್ ಕೊಟ್ಟು ಇದನ್ನು ಹೇಗೆ ನಿರ್ವಹಿಸಬೇಕು ಎಂಬುದು ಮಾಡಬೇಕು. ಈಗೇನು ಕಮಿಟಿಗಳು, ಎಕ್ಸ್ಪರ್ಟ್ ಕಮಿಟಿಗಳಿವೆ, ಅವರು ಸಲಹೆಗಳು ಸೂಕ್ತವಾಗಿ ತೊಗೊಂಡು ಅದನ್ನು ನಿರ್ವಹಣೆ ಮಾಡಬೇಕು. ನೀರಲ್ಲಿ ಯಾವಾಗೂ ಇರೋದ್ರಿಂದ ಈ ಗೇಟ್ಗಳು ಚೇಂಜ್ ಮಾಡಬೇಕಾ, ಸ್ಟೀಲ್ ಗೇಟ್ಗಳಿಗೆ ಹೋಗಬೇಕಾ ಅಂಬೋದನ್ನು ಯೋಚನೆ ಮಾಡಿ. ಅದು ಮಾಡಬೇಕಾದ್ರೆ ಏನಾಗುತ್ತೆ, ಎಲ್ಲ ಗೇಟ್ಗಳು ಚೇಂಜ್ ಮಾಡಬೇಕಾದ್ರೆ ಕಷ್ಟ ಆಗ್ತದೆ. 1 ವರ್ಷ ನಾವು ನೀರೇ ಇಲ್ದಂಗೆ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ರೈತರನ್ನೂ ಸಲಹೆ ಕೇಳ್ಕೊಂಡು ಇದು ಮಾಡಿದರೆ ಆಗುತ್ತೆ. ಈ ವರ್ಷ ಅನಾಹುತ ವಯಸ್ಸಾದ ಡ್ಯಾಮ್ಗಳು ಎಲ್ಲ ಗೇಟ್ಗಳಿಗೂ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ಆ ಎಕ್ಸ್ಪರ್ಟ್ ಕಮಿಟಿಯನ್ನು ಪದೇ ವಿಸಿಟ್ ಮಾಡಿ ಅದಕ್ಕೆ ಸರಿಯಾದ ಸಲಹೆ ಕೊಡಿ ಅಂತ ಹೇಳಬೇಕು. ಆ ಸಲಹೆಗಳಿಗೆ ಸೂಕ್ತವಾಗಿ ತಕ್ಷಣ ಪರಿಹಾರ ಹುಡುಕಬೇಕು. ಈಗಾಗಲೇ ಹಿಂದೆ ಯಾರಾದರೂ ಸಲಹೆ ಕೊಟ್ಟು ಇದಕ್ಕೆ ಗೇಟು ಲಾಕ್ ಗೇಟ್ ಮಾಡಬೇಕು ಅಂತ ಮಾಡಿಲ್ಲದೆ ಹೋದರೆ ಆ ತಪ್ಪು ಯಾರು ಡಿಸಿಷನ್ ತೊಗೊಂಡಿರ್ತಾರೋ ಅವ್ರ ಮೇಲೆ ಆಗುತ್ತೆ. ಅದನ್ನು ಇದು ಮಾಡಬೇಕು. ಜನರು ಪ್ರವಾಹ ಬರುತ್ತೆ ಅಂತ ಕೆಳಗಡೆ ಭಾಗದವ್ರು ಯಾರೂ ಅನುಭವಿಸ್ಬೇಕಾದಿಲ್ಲ. ರೆಗ್ಯುಲೇಟರಿ ರಿಲೀಸ್ ಆಗುತ್ತೆ. 1 ಲಕ್ಷ ಇದೆ, ಈಗ 1.5-2 ಲಕ್ಷ ಬಿಟ್ಟು ನಿಧಾನಕ್ಕೆ ನೀರು ಮಾಡ್ತಾರೆ. ಆ ನೀರು ಖಾಲಿ ಮಾಡೋವರೆಗೂ ಗೇಟ್ ಅಂಕು ಹಾಕ್ಲಿಕ್ಕಾಗೋದೇ ಇಲ್ಲ. ಈಗೇನೋ ಗೇಟ್ ಆರ್ಡರ್ ಕೊಟ್ಟಿದ್ದಾರಂತೆ, ಆದಷ್ಟು ಬೇಗ. ಈಗಾದರೂ ಕೂಡ ಆ ಗೇಟನ್ನು ಹಾಕೋಕ್ಕೆ ಒಳ್ಳೆ ಸ್ಟೀಲು, ಈಗ ಬರೋ ಸ್ಟೀಲ್ನ ಯೂಸ್ ಮಾಡ್ಕೊಂಡು ಮಾಡಿದರೆ ಅನುಕೂಲ ಆಗುತ್ತೆ. ಈ ಪಾಠ ನಾವೀಗ ಆಲ್ಮಟ್ಟಿ ಡ್ಯಾಮಲ್ಲಿ ಗೇಟು ರಿಪೇರ್ ಮಾಡಬೇಕು, ಅದನ್ನು ಪಾಠ ಕಲ್ತ್ಕೊಂಡ್ವಿ ಅಂದ್ಕೊಂಡು ಅಲ್ಲಿ ಕೂಡ ಅದನ್ನು ಉಪಯೋಗಿಸೋಕ್ಕೆ ಅನುಕೂಲ ಆಗುತ್ತೆ. ಇದು ಮಾಡಿದರೆ ಅನುಕೂಲ ಆಗುತ್ತೆ ರಾಜ್ಯಕ್ಕೆ. ಮುಂದಿನ ಅನಾಹುತಗಳಾದರೂ ತಪ್ಪಿಸ್ಬೋದು. ಪ್ರೀ ಆ್ಯಂಡ್ ಪೋಸ್ಟ್ ಮಾನ್ಸೂನ್ ಇನ್ಸ್ಪೆಕ್ಷನ್ಗಳು ಕಡ್ಡಾಯವಾಗಿ ಮಾಡಬೇಕು. ಮಾಡಿದ್ದಕ್ಕೆ ಲಿಖಿತ ರೂಪದಲ್ಲೇ ಸರ್ಕಾರಕ್ಕೆ ಮೊದಲೇ ಕಲಿಸಬೇಕು. ಈ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಭಾಳ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಈಗ ಇನ್ನೊಂದು ವರ್ಷದ ಒಳಗೆ ಅಂದರೆ ನೀವು ಹೇಳ್ದಂಗೆ ಆ ಗೇಟನ್ನು ತರಿಸಿ ನಾವು ಆ ನೀರು ಖಾಲಿ ಆದಮೇಲೆ ಅಲ್ಲಿ ಅಳವಡಿಕೆಯನ್ನು ಮಾಡಬೇಕು. ಅಂದರೆ ಇನ್ನೊಂದು ವರ್ಷದವರೆಗೆ ಅದು ಅಸಾಧ್ಯ ಅನ್ನೋದಾದರೆ ಅಲ್ಲಿರುವಂತಹ ನೀರಿನಿಂದ ಆಗಬಹುದಾದಂಥ ಅಪಾಯದ ಬಗ್ಗೆ ಆತಂಕ ಸಾಮಾನ್ಯವಾಗಿ ಜನರಲ್ಲಿ ಇದೆ. ಏನಾದ್ರು ಸಲಹೆ ಕೊಡ್ತೀರಿ, ಏನಾದರೂ ಜನಕ್ಕೆ ಹೇಳ್ತೀರಾ? ಅಲ್ಲ, ಈ ವರ್ಷ ಗೇಟ್ ಹಾಕೋದಕ್ಕೆ ವರ್ಷ ಬೇಕಿಲ್ಲ. ಬಹುಶಃ ನೀರು ಖಾಲಿ ಆದಮೇಲೆ ಗೇಟ್ ರೆಡಿ ಇದ್ದರೆ ಒಂದು ಮ್ಯಾಕ್ಸಿಮಮ್ 15-20 ದಿವಸದಲ್ಲಿ ಗೇಟು ಹಾಕಿಬಿಡ್ಬೋದು. ಬಟ್ ಗೇಟ್ ಹಾಕಿದ ಮೇಲೆ ಮಳೆ ಬಂದರೆ ನೀರು ಸ್ಟೋರ್ ಮಾಡ್ಬೋದು. ಮಳೆ ಬಹುಶಃ ಇದೆಲ್ಲ ಆಗಸ್ಟ್ ಎಂಡೋ ಅಥವಾ ಸೆಪ್ಟೆಂಬರ್ ಆಗುತ್ತೆ. ಮಳೆ ಕಮ್ಮಿ ಆಗೋಗಿರುತ್ತೆ, ಹೆಚ್ಚಿನ ನೀರು ಬರೋ ಸಾಧ್ಯತೆ ಇರಲ್ಲ. ಹಾಗಾಗಿ ಈ ವರ್ಷ ಒಂದು ಬೆಳೆ ಕಾಪಾಡ್ಕೊಳ್ಳೋದು ಈಗೇನು ಹಾಕಿಬಿಟ್ಟಿದ್ದಾರೆ ಆ ಬೆಳೆಗೆ ಪೂರ್ತಿ ಮಾಡೋಷ್ಟು ನೀರು ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು ಮಾಡ್ಕೋಬೋದು. ಮುಂದಿನ ವರ್ಷದಿಂದ ನೀರು ಬರುತ್ತೆ. ಕೆಳಗಡೆ ನೀರು ಪ್ರವಾಹ ಅಂಕೂ ಬರಲ್ಲ. ಪ್ರವಾಹ ಗ್ಯಾರಂಟಿ ತಪ್ಪಿಸ್ಬೋದು. ರೆಗ್ಯುಲೇಟರ್ ರಿಲೀಸ್ ಮಾಡಿಕೊಂಡ್ರೆ ಯಾರೂ ಪ್ರವಾಹಕ್ಕೆ ಅನುಭವ ಬರಲ್ಲ. ಬಟ್ ಅಲ್ಲಿ ಕೆಳಗಡೆಯಿಂದ ಏನಾಗುತ್ತೆ, ಕೆಳಗಡೆ ಈ ನೀರು ಹೋಗಿ ನಮಗೆ ಶ್ರೀಶೈಲಂಗೆ ಹೋಗಿ ಸೇರುತ್ತೆ ತುಂಗಭದ್ರಾ. ಅಲ್ಲಿ ಏನಾದರೂ ಡ್ಯಾಮೇಜ್ ಆಗುತ್ತೆ, ಅವ್ರಿಗೂ ಪ್ರವಾಹ ಬರ್ಬೋದು. ಅವ್ರು ತುಂಬಿದರೆ ಅಲ್ಲಿಗೂ ಕೆಳಗಡೆ ಪ್ರವಾಹ ಬರ್ಬೋದು. ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಇದು ಮುಖ್ಯವಾಗಿ ನಮ್ಮ ಇಂಜಿನಿಯರ್ಗಳು, TB ಬೋರ್ಡು ಇಂಥ ಪರಿಸ್ಥಿತಿ ಮತ್ತೆ ಬರ್ದಂಗೆ ಏನು ಮಾಡಬೇಕು ಎಂಬುದನ್ನು ಯೋಚನೆ ಮಾಡಬೇಕಾಗಿತ್ತು. ಇದಿಷ್ಟು ಎಕ್ಸ್ಪರ್ಟ್ಸ್ಗಳ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.